Hi hello everyone, welcome back to our YouTube channel, New Techno Education page. Myself, I am Anushri CM. In this video, let's learn about OS and BIOS. ಫಸ್ಟ್ ಈ OS ಅಂದ್ರೆ ಏನು, ಈ OS ಅಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈ OS ನ ಫುಲ್ ಫಾರ್ಮ್ ಬಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಯಾವ್ದಾದ್ರು ಸಿಸ್ಟಮ್ ರನ್ ಆಗ್ಬೇಕು ಅಂದ್ರೆ ಆ ಸಿಸ್ಟಮ್ ಅಲ್ಲಿ OS ಇದ್ರೆ ಮಾತ್ರ ರನ್ ಆಗುತ್ತೆ. ಅದು ನಾವು ಪೆನ್ ಡ್ರೈವ್ ನ ಬೂಟೇಬಲ್ ಮಾಡ್ಕೊಂಡು ನಾವು OS ನ ಇನ್ಸ್ಟಾಲ್ ಮಾಡ್ತೀವಿ. ಪೆನ್ ಡ್ರೈವ್ ಇದರಿಂದ ಆನ್ಲೈನ್ ಇಂದ ಕೂಡ ನಾವು OS ನ ಇನ್ಸ್ಟಾಲ್ ಮಾಡಬಹುದು. ಅದರ 2-3 ಪ್ರೋಸೆಸ್ ಇರುತ್ತೆ. ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂದ್ರೆ ಇದು ಮೈಕ್ರೋಸಾಫ್ಟ್ ಮತ್ತೆ ಆಪಲ್ ಕಂಪ್ನಿ, ಈ ತರ ಎಲ್ಲ ಕಂಪ್ನಿ ಸೇರಿ ಅವ್ರವ್ರು ಒಂದೊಂದು ಬಿಟ್ಟಿದ್ದಾರೆ. ವಿಂಡೋಸ್, ಮ್ಯಾಕ್, iOS, ಲಿನಕ್ಸ್, ಯುನಿಕ್ಸ್, ಈ ತರ ತುಂಬಾ ಟೈಪ್ಸ್ OS ಟೈಪ್ಸ್ ಇದೆ. ಈಗ ನಾವು ಯೂಸ್ ಮಾಡ್ತಾ ಇರೋ OS ಯಾವ್ದು ಅಂದ್ರೆ ವಿಂಡೋಸ್, ಮೈಕ್ರೋಸಾಫ್ಟ್ ಕಂಪ್ನಿ ಅವ್ರದ್ದು. ಅಂದ್ರೆ ವಿಂಡೋಸ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ವಿಂಡೋಸ್ 10, ವಿಂಡೋಸ್ 7, ವಿಂಡೋಸ್ 12, ಈ ತರ ತುಂಬಾ ವಿಂಡೋಸ್ ಕೂಡ ಇದೆ. ಅದು ಅಪ್ಗ್ರೇಡ್ ವರ್ಷನ್ ಅಲ್ಲಿ ಇರುತ್ತೆ. ಮತ್ತೆ ಈ ಬಯೋಸ್ ಅಂದ್ರೆ ಏನು, ಈ ಬಯೋಸ್ ನ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಬಯೋಸ್ ಬಂದು ಬಯೋಸ್ ಫುಲ್ ಫಾರ್ಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಗಿರುತ್ತೆ. ಈ ಸಿಸ್ಟಮ್ ಕಂಪ್ಯೂಟರ್ ಇನ್ಫಾರ್ಮೇಶನ್, ಬೇಸಿಕ್ ಕಾಂಪೋನೆಂಟ್ ಇನ್ಫಾರ್ಮೇಶನ್, ಅದೆಷ್ಟು ವೋಲ್ಟೇಜ್ ಇರುತ್ತೆ, ಅದೆಷ್ಟು ರ್ಯಾಮ್ ಇದೆ, ಅದೆಷ್ಟು ಪ್ರೊಸೆಸರ್ ಇದೆ, i3 ಪ್ರೊಸೆಸರ್ ಇದೆ, i5 ಇದೆ, i7 ಇದೆಯಾ, ಇಂಟೆಲ್ ಇದೆಯಾ, ಯಾವ್ಯಾವ ಅಂತ ಇನ್ಫಾರ್ಮೇಶನ್ ಕೂಡ ಇದು ಬಯೋಸ್ ಅಲ್ಲಿ ಇರುತ್ತೆ. ಇದು ಕಂಪ್ಯೂಟರ್ಗೆ ಮತ್ತೆ CPU ಮಿಡಲ್ ಮ್ಯಾನ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ನಾವ್ ಯಾವ್ದಾದ್ರು ಡಾಟಾನ, ಕೀಬೋರ್ಡ್ ನ, ಮೌಸ್ ನ ನಾವು ಕನೆಕ್ಟ್ ಮಾಡಿರ್ತೀವಲ್ಲ, ಅದು ಡಾಟಾ ಫ್ಲೋನ ಇದು ಮ್ಯಾನೇಜ್ ಮಾಡುತ್ತೆ. ನಾವು USB ನ ಎನೇಬಲ್ ಮತ್ತೆ ಡಿಸೇಬಲ್ ಕೂಡ ಮಾಡ್ಕೋಬಹುದು. ಇದೇ ತರ ಮೋರ್ ಇನ್ಫಾರ್ಮೇಶನ್ ಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.